ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ತುಂಬಾ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅನ್ನೋದಿದೆ. ಯಾರು ಇಷ್ಟವರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಮತ್ತು ನಿನ್ನೆ ನೈಟು ತುಂಬ ಜನ ಟ್ರೈ ಮಾಡ್ತಿದ್ರು. 12 ಗಂಟೆಗೆ ನಮ್ಮದು ಆಪ್ಷನ್ ಎಂಟ್ರಿ ಕ್ಲೋಸ್ ಆಯ್ತು ಅಂತ ಹೇಳ್ತಿದ್ರು. ಅದು ಹೇಳ್ತಿದ್ದಂಗೆ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ನಮಗೆ ಎಲ್ಲರಿಗೂ ಗೊತ್ತಾಯಿತು ಗುಡ್ ನ್ಯೂಸ್ ಏನಂದರೆ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗಿದೆ. ಓಕೆ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕಾಡ್ತಿದೆ ಎಲ್ಲ ಸ್ಟೂಡೆಂಟ್ಸ್ಗೂ. ನನಗೂ ಮೆಸೇಜ್ ತುಂಬ ಸಾಕಷ್ಟು ಸ್ಟೂಡೆಂಟ್ ಅದ್ರ ಹಾಕಿದ್ರು. ಏನಪ್ಪ ಅಂದರೆ, ಈಗ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವ ಬೇಸ್ ಮೇಲೆ ಕೊಡ್ತಾರೆ? ಓಕೆ, ನಾ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇವಾಗ ಎಲ್ಲರಿಗೂ ಒಂದು ತಲೆ ಕೆಡ್ತಿರೋಂಥ ವಿಷಯ. ಯಾಕೊತ್ತಾ, ಆಪ್ಷನ್ ಎಂಟ್ರಿ ಕಂಟಿನ್ಯೂಸ್ ಆಗಿರುತ್ತೆ. ಯಾಕಂದರೆ ಇನ್ನೂ ಬಿ ಫಾರ್ಮಾ ಮತ್ತು BNOS ಆ ಕೋರ್ಸಸ್ಗಾದರೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿಲ್ಲ. ಮತ್ತು MBBS ಕೂಡ ನಿನ್ನೆ ಬಿಟ್ಟಿದ್ದಾರೆ, ಅವರು ಕೂಡ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆಗ್ತಿದೆ, ಬಟ್ ಇನ್ನೂ ಅವರು ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಮಾಡಿಲ್ಲ. ಮತ್ತು ಬೇರೆ ಇನ್ನೂ ಎಷ್ಟೋ ಸ್ಟೂಡೆಂಟ್ಸು ಬಿಟ್ಟಿರೋರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ. ಈಗಿರುವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವ ಬೇಸ್ ಮೇಲೆ ಬಿಡ್ತಾರೆ? ಓಕೆ, ನಾನು ನಿಮಗೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ ನೋಡಿ. ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಎಲ್ಲರಿಗೂ ಜಸ್ಟ್ 19ವರೆಗೂ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಮತ್ತು ನಾಳೆವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡ್ತಾರೆ ಎಷ್ಟು ಕನ್ಸಿಡರ್ ಮಾಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ಬೋದು. ಓಕೆನಾ, ಇದು ಒಂದು ಮೊದಲನೇದಾಗೆ ಆಗುತ್ತೆ. ಯಾಕಂದರೆ ಇನ್ನೂ ಯಾರು MBBS ಆಯಿತು ಮತ್ತು ಇವತ್ತು ಯಾವುದಾದ್ರು ಕೋರ್ಸಸ್ ಆ್ಯಡ್ ಆದರೆ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಯಾರು ಇದ್ದರೆ ಅವ್ರಿಗೆಲ್ಲ ತಿಳಿಸ್ತೀವಿ. BNOS ಆಯಿತು, B ಫಾರ್ಮ್ ಆಯಿತು, D ಫಾರ್ಮ್ ಆಯಿತು, ಇನ್ನೂ ಅಷ್ಟು ಕೋರ್ಸಸ್ಗೆ ಆದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ. ಅಷ್ಟು ಕೋರ್ಸ್ಗಳಿಗೆ ನಿಮಗೆ ಬಿಟ್ಟ ತಕ್ಷಣ ನಿಮಗೆ ಎನೇಬಲ್ ಆದ ತಕ್ಷಣ ನಿಮಗೆ ಗ್ರೂಪಲ್ಲಿದೆ ತಿಳಿಸ್ತೀವಿ. ಓಕೆನಾ, ಅದಕ್ಕೋಸ್ಕರ ಜಾಯ್ನ್ ಆಗಿ ಒಂದು ವೀಡಿಯೋ ಮಾಡೋದು ತಿಳಿಸ್ತೀವಿ. ಓಕೆನಾ, ಇವಾಗ ಅಷ್ಟು ಕೋರ್ಸಸ್ನ ಈಗ ಬಿಟ್ಟರೆ ನಿಮಗೆ ನಾಳೆ ಅನ್ನೋಷ್ಟೊಳಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆ ಇದೆ. ಓಕೆ, ಈ ಮೊದಲನೇದು ಕನ್ಕ್ಲೂಷನ್ ಆಯಿತು. ನೆಕ್ಸ್ಟ್ ನಮಗೆ ಆಪ್ಷನ್ ಎಂಟ್ರಿ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾರೆ. ಎಸ್, ಖಂಡಿತ ಹೌದು. ಯಾಕಂದರೆ ಆಪ್ಷನ್ ಎಂಟ್ರಿ ಅನ್ನೋದು ತುಂಬ ಸಾಕಷ್ಟು ಸ್ಟೂಡೆಂಟ್ಸು. ಯಾಕೆಂದರೆ ಎಕ್ಸಾಂಪಲ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ ಬಂದರೆ ಅವರು ಒಂದು ಕಾಲೇಜ್ ಒಳಗಡೆ ಹಲವಾರು ಕೋರ್ಸಸ್ ಇದ್ದಾವೆ. ಇಂಜಿನಿಯರಿಂಗಲ್ಲಿ ಹೇಳ್ತೀನಿ ನೋಡಿ, ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಿದ್ದೀನಿ ಒಂದು 40 ಕೋರ್ಸಸ್ ಇದ್ದಾವೆ. ಬಟ್ ನಮಗೆ ಒಂದೊಂದು ಕಾಲೇಜಸಲ್ಲಿ ಆ ಒಂದು ಕೋರ್ಸಸ್ ಇರೋಲ್ಲ. 40 ಕೋರ್ಸಸ್ ಒಂದೊಂದು ಕಾಲೇಜಲ್ಲಾದರೆ ತುಂಬ ಕಾಲೇಜಸ್ ಆದರೆ ಜಾಸ್ತಿ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ನೀವು ಈಗ ಎಕ್ಸಾಂಪಲ್ ಸ್ಟೂಡೆಂಟ್ಸು 60-70 ಕಾಲೇಜಸ್ ಹಾಕ್ಕೊಂಡು ಒಂದೇ ಕೋರ್ಸ್ ಹಾಕ್ಕೊಂಡಿದ್ರೆ ನಿಮ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಒಂದೊಂದು ಸ್ಟೂಡೆಂಟ್ಸ್ಗೆ ಒಂದು ಕಾಲೇಜ್ ಬೇಕೋ, ಅದರಲ್ಲಿ ಯಾವ ಕೋರ್ಸ್ ಅದಿರಲಿ ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಈ ಥರ ಆದಾಗ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿನ ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಬಟ್ ರಿಸಲ್ಟು ಅದ್ರ ಪಾಡಿಗೆ ಅದು ಬಿಡ್ತಾರೆ. ಅಂದರೆ ಈಗ ನೀವು 19ವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಲ್ಲಿವರೆಗೂ ಆ ಡೇಟಾನ ಸೇವ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಆ ಡೇಟಾ ಮೇಲೆ ಇಟ್ಕೊಂಡು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಇದು ಯಾವುದೇ ಕಾರಣಕ್ಕೂ ರಿಯಲ್ ಅಲಾಟ್ಮೆಂಟ್ ಅಲ್ಲ. ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಲೈಕ್ ಅ ಡಮ್ಮಿ. ಅಂದರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ ಮಾಡಿರೋ ಪ್ರಕಾರ ನಿಮಗೆ ಈ ಕಾಲೇಜಸ್ ಸಿಗ್ಬೋದು, ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗೋಕ್ಕೆ. ಆಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ಮೇಲೆ ಸೇಮ್ ಇವಾಗ ಹೆಂಗೆ ಆಪ್ಷನ್ ಎಂಟ್ರಿ ಮಾಡ್ತಿರೋ ಚೇಂಜ್ ಮಾಡೋಕ್ಕೆ ಇರುತ್ತೆ, ಆಲ್ಟರ್ ಮಾಡೋಕ್ಕೆ ಇರುತ್ತೆ, ಡಿಲೀಟ್ ಮಾಡೋಕ್ಕೆ ಇರುತ್ತೆ, ಆ್ಯಡ್ ಮಾಡೋಕ್ಕೆ ಬರುತ್ತೆ. ಆಮೇಲೆ ಇಷ್ಟೆಲ್ಲ ಆಗಿದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ತಿರ್ಗಿ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಹೇಳೋದು, ಇವಾಗೇ ಎಷ್ಟು ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆದರೆ ಆ್ಯಡ್ ಮಾಡಿ. ಓಕೆನಾ, ಯಾವುದೇ ಕಾರಣಕ್ಕೂ ಇವಾಗ ನೀವು ಇನ್ನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ಮೇಲೆ, ಇಲ್ಲಾಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ಆ್ಯಡ್ ಮಾಡೋಣ ಅಂದರೆ ತುಂಬ ತೊಂದರೆ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ಮೇಲೆ ನೀವು ಆ್ಯಡ್ ಮಾಡ್ಬೋದು ಕಾಲೇಜು, ಅದು ಓಕೆ, ಪರವಾಗಿಲ್ಲ. ಅದಕ್ಕಿಂತ ಮುಂಚೆ ನೀವು ಕಾಲೇಜಸ್ ಆ್ಯಡ್ ಮಾಡಿದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಒಂದು ಕಾಲೇಜ್ ಅನ್ನೋದು ಶೋ ಆಗುತ್ತೆ. ಅಂದರೆ ನಿಮಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋದು. ಅವಾಗ ನಿಮಗೂ ಸ್ವಲ್ಪ ಖುಷಿ ಕೂಡ ಆಗುತ್ತೆ, ಸ್ವಲ್ಪ ಹ್ಯಾಪಿಯಾಗಿರ್ತೀರ. ಈಗ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ತುಂಬ ಡಿಮೋಟಿವೇಟೆಡ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೂಡ ಖುಷಿ ಇರಲ್ಲ. ಅದಕ್ಕೋಸ್ಕರ ಹೇಳೋದು ನಾನು, ಇವಾಗೇನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನಾದರೆ ಆ್ಯಡ್ ಮಾಡಿ. ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ ಅಂತ ನನ್ನ ಎಲ್ಲ ಒಂದು ಭರವಸೆ ನಮ್ಮ ಕಡೆ ಇರುತ್ತೆ. ಒಳ್ಳೆ ಕಾಲೇಜ್ ಸಿಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗ ಯಾರು ಆಪ್ಷನ್ ಎಂಟ್ರಿ ಎನೇಬಲ್ ಇದೆ ಎಲ್ಲರೂ ಕರೆಕ್ಟಾಗಿ ಆಪ್ಷನ್ ಎಂಟ್ರನ್ನ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡ್ತಾ ಹೋಗಿ. ಈಗ ನಿಮಗೆ ಒಂದು ಕಾಲೇಜಸ್ ಸಿಗುತ್ತೆ ಅಂತ ಗೊತ್ತು, 100% ಸಿಗುತ್ತೆ ಅಂತ ಗೊತ್ತು, ಅದನ್ನ ಎಲ್ಲಿ ಹಾಕಬೇಕು ನಿಮ್ಮ ಪ್ರಯಾರಿಟಿ ಲೆವೆಲಲ್ಲಿ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಈಗ ಒಂದೊಂದು ಕಾಲೇಜಸ್ಸು ವರ್ಸ್ಟ್ ಇದೆ, ಚೆನ್ನಾಗಿಲ್ಲ, ಅದು ಹೆಂಗಿದ್ರೂ ಸಿಗುತ್ತೆ ಅಂತಂದ್ರೆ ಅದನ್ನ ಪೂರ್ತಿ ಎಂಡಲ್ಲಿ, ಈಗ ನೀವು 100 ಕಾಲೇಜಸ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ರಂದರೆ 100 ಕಾಲೇಜಸ್ನ ನೀವು ಫಸ್ಟ್ ಪ್ರಯಾರಿಟಿಲಿ ಆ್ಯಡ್ ಮಾಡಿ. ಆಮೇಲೆ ಒಂದಿಷ್ಟು ಕಾಲೇಜು ನಂಗೆ ಬೇಡ ಸಿಗುತ್ತೆ ಅಂತ ಗೊತ್ತಿದ್ರು ನೀವು ತುಂಬ ಎಂಡಲ್ಲಿ ಲಾಸ್ಟಲ್ಲಿ ಹಾಕಿರಿ ಅದನ್ನ. ಅದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಾದರೆ ಅದು ಸಿಕ್ಕರೆ ನೀವು ಮತ್ತೆ ಚೇಂಜಸ್ ಮಾಡ್ಬೋದು. ಓಕೆನಾ, ಒಂದೊಂದು ಟೈಮ್ ವೇರಿ ಆಗ್ತಾ ಇರುತ್ತೆ ಕಟ್ ಆಫ್. ಅದಕ್ಕೋಸ್ಕರ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಆದಷ್ಟು ಎಷ್ಟೇ ರ್ಯಾಂಕ್ ಇರಲಿ ನಿಮ್ಮದು ಕಾಲೇಜಸ್ನ ಜಾಸ್ತಿ ಆ್ಯಡ್ ಮಾಡಿ ಹೋಗಿ. ಆಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಯಾವ್ದಾರ ಅಂತ ಒಂದು ಕ್ಲಾರಿಫಿಕೇಷನ್ ಸಿಕ್ತು ಅನಿಸುತ್ತೆ ನಿಮಗೆ ಇವತ್ತಿನವರೆಗೂ, ಅಂದರೆ ನಾಳೆ ಮತ್ತು ಇವತ್ತಿನವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆ ಬೇಸ್ ಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಇನ್ನು ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಅದನ್ನು ಮತ್ತೆ ಈಗ ಶೆಡ್ಯೂಲನ್ನು ಬಿಡಬೇಕು. ಯಾಕಂದರೆ ಇದನ್ನೆಲ್ಲ ಬಿಟ್ಟ ಮೇಲೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತಂದಮೇಲೆ ಅದೇ ಹಳೆ ಶೆಡ್ಯೂಲ್ ಇಟ್ಕೊಂಡು ನಾವು ಸ್ಟೂಡೆಂಟ್ಗೆ ಏನು ಅಪ್ಡೇಟ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಇಲ್ಲಾಂದರೆ ಈವ್ನಿಂಗು ಇನ್ನೂ ಸ್ವಲ್ಪ ಅಷ್ಟರಲ್ಲೇ ನಿಮಗೆ KE ಕಡೆಯಿಂದ ಒಂದು ಅಪ್ಡೇಟ್ ಬರುತ್ತೆ. ಯಾಕಂದರೆ KE ಆಫೀಸ್ ಓಪನ್ ಆಗೋದು ಸ್ವಲ್ಪ ಶೆಡ್ಯೂಲ್ ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಈ ಥರ ಆಪ್ಷನ್ ಎಂಟ್ರಿದು ಡೇಟ್ ಎಕ್ಸ್ಟೆಂಡ್ ಮಾಡೋದು ಆನ್ಲೈನ್ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ, ಬೇಗ ಮಾಡ್ಬೋದು. ಬಟ್ ಒಂದು ನೋಟಿಫಿಕೇಶನ್ ಬಿಡಬೇಕಂದ್ರೆ ವಿತ್ ಸಿಗ್ನೇಚರ್ ಇರಬೇಕು, ಸುಮ್ಮನೆ ನೋಟಿಫಿಕೇಶನ್ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಶೆಡ್ಯೂಲ್ ಬರಬೇಕಂದ್ರೆ ಇವತ್ತು ಮಧ್ಯಾಹ್ನ ಇಲ್ಲಾಂದರೆ ಈವ್ನಿಂಗ್ವರೆಗೂ ವೇಟ್ ಮಾಡೋಣ. ಬಂದ ತಕ್ಷಣ ನಿಮಗೆ 100% ಅಪ್ಡೇಟ್ ಅದು ಮಾಡ್ತೀನಿ. ಚಾನಲ್ಗೆ ಯಾವಾಗಲೂ ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ ಆಗಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಏನೇ ಒಂದು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ಮುಂದೆ ಯಾವ ಬರುವಂಥ ಅಪ್ಡೇಟ್ನ ಯಾವುದೇ ಕಾರಣಕ್ಕೂ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇನ್ಮುಂದೆ. ಯಾಕಂದರೆ ನೆಕ್ಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿ ಬರುತ್ತೆ, ಅಡ್ಮಿಷನ್ ಆರ್ಡರು ಮತ್ತು ಚಾನಲ್ ಡೌನ್ ಮಾಡ್ಕೊಳ್ಳೋದು. ಇಷ್ಟು ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಯಾರು ಸೀಟ್ ಸಿಕ್ಕು ನಾನು ಕಾಲೇಜ್ಗೆ ಹೋಗ್ಬೇಕು ಅನ್ನೋದಾದರೆ ಇಷ್ಟು ಪ್ರೊಸೀಜರ್ ಇರುತ್ತೆ. ನಿಮ್ಮದು ಚಾಯ್ಸ್ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು, ಆಮೇಲೆ ಅಡ್ಮಿಷನ್ ಆರ್ಡರ್ ತೊಗೋಬೇಕು,
ಅಡ್ಮಿಷನ್ ಆರ್ಡರ್ ಮೇಲೆ ಒಂದು ಚಾನಲ್ ಡೌನ್ ಮಾಡ್ಕೋಬೇಕು. ಚಾನಲ್ ಡೌನ್ ಮಾಡಿಕೊಂಡು ನೀವು ಅಮೌಂಟ್ ಫೀಸ್ ಮಾಡಿದ್ಮೇಲೆ ಅಡ್ಮಿಷನ್ ಆರ್ಡರ್ ತೊಗೊಂಡು ಹೋಗಿ ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿಬರಬೇಕು. ಅದನ್ನು ನಿಮಗೆ ನೀಟಾಗಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಈಗ ಆಪ್ಷನ್ ಎಂಟ್ರಿ ಮಾಡಿ ರಿಸಲ್ಟ್ ಬರೋರ್ಗೆ ವೇಟ್ ಮಾಡೋಣ. ರಿಸಲ್ಟ್ ಬಂದಮೇಲೆ ನಿಮಗೆ ಅದನ್ನು ಒಂದು ಸಾರಿ ಕಂಪ್ಲೀಟ್ ವೀಡಿಯೋದಲ್ಲಿ ಹೇಳ್ಕೊಟ್ಬಿಡ್ತೀನಿ. ಯಾಕಂದ್ರೆ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ ಬಾಯ್, ಜೈ ಹಿಂದ್, ವಂದೇ ಮಾತರಂ.